ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ವಸಿಷ್ಠರು ಶ್ರೀರಾಮಚಂದ್ರನೊಡನೆ ಭವಿಷ್ಯತ್ತಿನಲ್ಲಿ ಬರುವ ಕುರುಕ್ಷೇತ್ರ ಯುದ್ಧದ ಬಗ್ಗೆ ಮಾತಾಡ್ತಾ ಇದ್ರು. ಕುರುಕ್ಷೇತ್ರ ಯುದ್ಧದಲ್ಲಿ ಕೃಷ್ಣನು ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇದ್ದದನ್ನ ಆ ಉಪದೇಶ ಸಾರದ ವಿವರಣೆಯನ್ನು ಇಲ್ಲಿ ಕೊಡ್ತಾ ಇದ್ರು. ಈಗ ಕೃಷ್ಣನು ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಕರ್ಮಲೇಪ ಇಲ್ಲದೆ ಇರೋರು, ನಿರ್ಮಮನು, ನಿರಾಂಕಾರನು, ಸುಖ ದುಃಖಗಳಲ್ಲಿ ಹೆಚ್ಚದೆ ತಗ್ಗದೆ ಎಲ್ಲವನ್ನೂ ಕ್ಷಮಿಸುವವನು ಯಾವನೋ ಅವನು ಕಾರ್ಯವನ್ನು ಮಾಡಲಿ ಅಕಾರ್ಯವನ್ನು ಮಾಡಲಿ ಅವನಿಗೆ ಕರ್ಮಲೇಪ ಇರುವುದಿಲ್ಲ. ಯಾಕಂದರೆ ಇಲ್ಲಿ ಮಮತಾ ಎಂಬ ಅಮೇಧ್ಯವನ್ನು ಅಂಟಿಸ್ಕೊಂಡವನು ಶೋಭಿಸುವುದಿಲ್ಲ, ಅವನ ಜನ್ಮ ಶೋಭಿತವಾಗುವುದಿಲ್ಲ. ಅದರ ಬಗ್ಗೆ ಭಾಳ ಎಚ್ಚರಿಕೆಯನ್ನು ವಹಿಸಬೇಕು ನಾವೆಲ್ಲರೂ. ಯಾರೋ ಮಮತೆಯನ್ನು ಅಂಟಿಸ್ಕೊಂಡು ಯಾರು ಜೀವನ ಮಾಡ್ತಾರೋ ಅವರ ಜನ್ಮ ಈ ಭೂಮಿ ಮೇಲೆ ಶೋಭಿಸುವುದಿಲ್ಲ. ಎಷ್ಟು ಜನ್ಮ ಎತ್ತಿದ್ರೂ ಅಷ್ಟೇ. ಅದರಿಂದ ನಿರ್ಮಮ ನಿರಹಂಕಾರಗಳನ್ನ ಬಿಡಬೇಕು. ಆ ಥರ ಹೇಳ್ತಾ ಇರೋದಿಲ್ಲ. ನಿರ್ಮಮ ನಿರಹಂಕಾರಿಗಳಾಗಿ ಬಾಳಬೇಕು, ಮಮತೆ ಇಲ್ಲದವರಾಗಿ ಅಹಂಕಾರ ಇಲ್ಲದವರಾಗಿ ಬಾಳಬೇಕು ಅಂತ ಇಲ್ಲಿ ಹೇಳ್ತಾ ಇರೋದು. ಈಗ ನಿನಗೆ ಒದಗಿರುವ ಈ ಯುದ್ಧವು ಕ್ಷತ್ರಿಯನಿಗೆ ಸ್ವಕರ್ಮವಾದುದು, ಆದುದರಿಂದ ಉತ್ತಮವೇ ಆದುದು. ಇದು ಕ್ರೂರವಾದರೂ ನಿನಗೆ ಅತಿಶಯವಾದ ಶ್ರೇಯಸ್ಸನ್ನು ಕೊಡುವುದು, ಸುಖವನ್ನು ಕೊಡುವುದು, ಉದ್ಧಾರ ಮಾಡುವುದು. ಕುತ್ಸಿತವಾದರೂ ಶಾಸ್ತ್ರಾಂತರ ವಿರುದ್ಧವಾದರೂ ಅಧರ್ಮವು ಅದರಲ್ಲಿ ಬೆರೆತಿದ್ದರೂ ತನ್ನ ಸ್ವಕರ್ಮವು ತನಗೆ ಶ್ರೇಷ್ಠವೇ ಆದುದು. ಆದ್ದರಿಂದ ಈ ಯುದ್ಧ ಮಾಡಿ ಅಮೃತತ್ವವನ್ನು ಪಡೆ. ಪ್ರವೃತ್ತಿ ಮಾರ್ಗದಲ್ಲಿ ಪಡೆಯುವ ಉತ್ತಮೋತ್ತಮ ಗತಿಯು ಅಮೃತತ್ವವು ಅಂತ. ಈಗ ಪ್ರವೃತ್ತಿ ಮಾರ್ಗದಲ್ಲಿ ನಾವೆಲ್ಲರೂ ಇರೋದು, ಜಗತ್ತಿನ ಎಲ್ಲರೂ ಇರೋದೇ ಪ್ರವೃತ್ತಿ ಮಾರ್ಗದಲ್ಲಿ. ನಿವೃತ್ತಿ ಮಾರ್ಗದಲ್ಲಿ ಎಲ್ಲೋ ಕೆಲವರು. ಪ್ರವೃತ್ತಿ ಮಾರ್ಗದಲ್ಲಿ ಇರೋರು ನಮ್ಮ ಭಾಗಕ್ಕೆ ಬಂದಂಥ ಕರ್ತವ್ಯಗಳನ್ನು ನಾವು ಅದಕ್ಕೆ ಲೋಪವಿಲ್ಲದಂತೆ ಕರ್ತವ್ಯವನ್ನು ಮಾಡಬೇಕು. ಅದರಿಂದ ಇಲ್ಲಿ ನಮ್ಮನ್ನು ಕರ್ತವ್ಯ ಆಗದಂತೆ ಕರ್ತವ್ಯದಲ್ಲಿ ತೊಡಗಿಸಿಕೊಳ್ಳುವಂತೆ ಗುರುಗಳು ಕೃಷ್ಣ ಪರಮಾತ್ಮನ ಅರ್ಜುನನಿಗೆ ಹೇಳುವ ಮುಖಾಂತರ ಹೇಳ್ತಾ ಇದ್ದಾನೆ. ಮೂರ್ಖನಿಗೂ ಕೂಡ ಸ್ವಕರ್ಮದಿಂದ ಶ್ರೇಯಸ್ಸು ಬಂದೇ ಬರುವುದು ಎಂದ ಮೇಲೆ ಬುದ್ಧಿವಂತನ ವಿಚಾರವಾಗಿ ಹೇಳುವುದೇನು? ಅಹಂಕಾರವನ್ನು ವಿಸರ್ಜನೆ ಮಾಡಿದ ಮತಿಯು ಒಂದು ವೇಳೆ ಪತಿತವೇ ಆದರೂ ಅಂದರೆ ಜಾರಿದರೂ ಅದಕ್ಕೆ ಪಾಪದ ಲೇಪವಾಗುವುದಿಲ್ಲ. ಅವನು ಆ ಕರ್ಮದಿಂದ ಜಾರಿಕೊಂಡರೂ ಕೂಡ ಅವನಿಗೆ ಪಾಪಶೇಷ ಅಂಟೋದಿಲ್ಲ. ಯೋಗವನ್ನು ಆಶ್ರಯಿಸಿ ಕರ್ಮಗಳನ್ನು ಮಾಡು, ಸಂಘವನ್ನು ಅಂದರೆ ಫಲಾಸಕ್ತಿಯನ್ನು ಬಿಡು. ಎಲೆ ಧನಂಜಯನೇ, ನಿಸ್ಸಂಗನಾಗಿ ಇದ್ದುಕೊಂಡು ಮಾಡಬೇಕಾಗಿ ಬಂದ ಕರ್ಮವನ್ನು ಮಾಡಿಕೊಂಡು ಇದ್ದರೆ ನಿನಗೆ ಬಂಧನವಿರುವುದಿಲ್ಲ. ನೀನು ಶಾಂತನಾಗಿ ಬ್ರಹ್ಮಾತ್ಮನಾಗಿ ಮಾಡುವ ಕರ್ಮವನ್ನೆಲ್ಲ ಬ್ರಹ್ಮಮಯವಾಗಿ ಮಾಡು. ಬ್ರಹ್ಮಾರ್ಪಣ ಮಾಡುವ ಆಚಾರವುಳ್ಳವನಾದರೆ ನೀನು ಒಂದೇ ಕ್ಷಣದಲ್ಲಿ ಬ್ರಹ್ಮನಾಗುವೆ. ಯಾವುದೇ ಕಾರ್ಯವನ್ನು ಮಾಡು, ಬ್ರಹ್ಮಾರ್ಪಣ ಬುದ್ಧಿಯಿಂದ ಮಾಡು. ಸತ್ಕಾರ್ಯಗಳನ್ನು ಯಾವುದನ್ನಾದರೂ ಮಾಡು, ಬ್ರಹ್ಮಾರ್ಪಣ ಬುದ್ಧಿಯಿಂದ ಮಾಡು. ಯುದ್ಧ ಮಾಡುವುದು ಸತ್ಕಾರ್ಯವೇ ಅಂದರೆ ಯುದ್ಧ ಮಾಡ್ತಾ ಇರೋದು ಯಾತಕ್ಕೋಸ್ಕರ? ಭೂಭಾರವನ್ನು ಕಡಿಮೆ ಮಾಡಲಿಕ್ಕೆ, ಅಯೋಗ್ಯತನದಿಂದ ಸಮಾಜ ಕಂಟಕರಾದವ್ರನ್ನ ಅಳಿಸಿ ಹಾಕಲಿಕ್ಕೆ ಇಲ್ಲಿ ಯುದ್ಧ ಮಾಡ್ತಾ ಇರೋದು. ಅದರಿಂದ ಅದು ತಪ್ಪಲ್ಲ. ಈಗ ಹೆಂಗೆ ಕೊಲೆಗಡಕರಿಗೆ ನ್ಯಾಯಾಧೀಶರು ಮರಣದಂಡನೆಯನ್ನು ವಿಧಿಸ್ತಾರೋ ಆ ರೀತಿಯಲ್ಲಿ ರಾಜರುಗಳ ಆಡಳಿತ ಕಾಲದಲ್ಲಿ ಈ ಯುದ್ಧವು ಕೂಡ ಒಂದು ಮರಣದಂಡನೆ ಶಿಕ್ಷೆಯನ್ನು ಕೊಡುವಂಥದ್ದೇ ಆಗಿತ್ತು. ಅದರಿಂದ ಇಲ್ಲಿ ತಪ್ಪಲ್ಲ ಅದು ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ನೀನು ಶಾಂತನಾಗಿ ಬ್ರಹ್ಮಾತ್ಮನಾಗಿ ಮಾಡುವ ಕರ್ಮವನ್ನೆಲ್ಲ ಬ್ರಹ್ಮಮಯವಾಗಿ ಮಾಡು, ಬ್ರಹ್ಮಾರ್ಪಣ ಮಾಡು. ಈ ರೀತಿಯಲ್ಲಿ ಆಚಾರವುಳ್ಳವನಾದರೆ ನೀನು ಒಂದೇ ಕ್ಷಣದಲ್ಲಿ ಬ್ರಹ್ಮನಾಗುವೆ. ಹೆಚ್ಚಿಗೆ ಜನ್ಮಗಳು ಇಲ್ಲ, ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ಅಂದರೆ ಆ ಮಟ್ಟಿಗೆ ನಮ್ಮ ಭಾವನೆ ಬದಲಾಗಬೇಕಾದ್ರೆ ನಮ್ಮಲ್ಲಿ ಬಹು ಜನ್ಮಗಳ ಸಾಧನೆ ಇದ್ದರೆ ಮಾತ್ರ ಅದು ಏಕಾಏಕಿ ಅಹಂ ಬ್ರಹ್ಮಾಸ್ಮಿ ಅನ್ನಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ ನಾವು ಬಹುಜನ್ಮಗಳಲ್ಲಿ ಸಾಧನೆಯನ್ನು ಮಾಡಬೇಕಾಗಿ ಬರುತ್ತೆ. ನಿನ್ನ ಸರ್ವಾರ್ಥಗಳನ್ನು ಈಶ್ವರನಿಗೆ ಅರ್ಪಿಸಿ ಈಶ್ವರನನ್ನು ಹೃದಯದಲ್ಲಿ ಇಟ್ಟುಕೊಂಡು ಯಾವುದೊಂದು ಯೋಚನೆಯೂ ಇಲ್ಲದೆ ಸರ್ವಭೂತಗಳನ್ನು ತನ್ನಲ್ಲಿಟ್ಟುಕೊಂಡಿರುವ ಈಶ್ವರನಾಗಿ ಭೂತಲಕ್ಕೆಲ್ಲ ಭೂಷಣನಾಗು. ಇಡೀ ಭೂಮಿಯಲ್ಲಿ ನೀನು ಭೂಷಣನಾಗಿ ಹೆಸರುವಾಸಿಯಾಗು ಅಂತ ಇಲ್ಲಿ ಅರ್ಜುನನಿಗೆ ಕೃಷ್ಣ ಪರಮಾತ್ಮನು ಹೇಳ್ತಾ ಇದ್ದಾನೆ.
ಸರ್ವ ಸಂಕಲ್ಪಗಳನ್ನು ಸನ್ಯಾಸ ಮಾಡು. ಸನ್ಯಾಸ ಮಾಡು ಅಂದರೆ ಏನರ್ಥ ಇಲ್ಲಿ? ಯಾವ ಸಂಕಲ್ಪವನ್ನು ಮಾಡಬೇಡ ಅಂತ. ಯಾವ ಸಂಕಲ್ಪವನ್ನು ಮಾಡಬೇಡ ನೀನು. ಯಾರಲ್ಲಿಯೂ ಮೈತ್ರಿ ದ್ವೇಷಗಳಿಲ್ಲದ ಸಮನಾಗು. ಯಾರ ಜೊತೆನೂ ಮಿತ್ರತ್ವ ಆಗಲಿ ಶತ್ರುತ್ವ ಆಗಲಿ ಏನೂ ಮಾಡಬೇಡ ನೀನು. ಶಾಂತ ಮನಸ್ಕನಾಗು. ಕಾರಣವಿಲ್ಲದೆ ಮಾತನಾಡುವುದನ್ನು ಬಿಟ್ಟು ಮೌನಿಯಾಗು. ಅಕಾರಣವಾಗಿ ಮಾತಾಡ್ತೀವಿ ನಾವು ಸಮಾಜದಲ್ಲಿ. ಅಕಾರಣವಾಗಿ ಮಾತಾಡೋದ್ರ ಫಲವಾಗಿ ಏನಾಗಿದೆ? ನಮಗೆ ಅಕಾರಣವಾಗಿ ಕಾರಣವಿಲ್ಲದಿದ್ರೂ ಆಪತ್ತುಗಳು ಹುಡ್ಕೊಂಡು ಬರ್ತವೆ. ಅದರಿಂದ ಕಾರಣವಿಲ್ಲದೆ ಮಾತನಾಡುವುದನ್ನು ಬಿಟ್ಟು ಮೌನಿಯಾಗು. ಅವಶ್ಯಕತೆ ಇದ್ದರೆ ಮಾತ್ರ ನೀನು ಮಾತನಾಡು. ಕಾಮ್ಯ ಕರ್ಮಗಳನ್ನು ಮಾಡುವುದಿಲ್ಲವೆಂಬ ಸನ್ಯಾಸ ಯೋಗವನ್ನು ಅಂಗೀಕರಿಸಿ, ಏನಂತ ಇದರಲ್ಲಿ? ಕಾಮ್ಯ ಕರ್ಮಗಳನ್ನು ಮಾಡುವುದಿಲ್ಲ ಅಂತ ನಿರ್ಧಾರ ಮಾಡು. ಕಾಮ್ಯ ಕರ್ಮಗಳನ್ನು ಮಾಡುವುದಿಲ್ಲ ಅಂದ್ರೇನು? ಅಂಥ ಕರ್ಮಗಳನ್ನ ಬಿಟ್ಬಿಡ್ತೀನಿ ಅಂತ ಅಲ್ಲ. ಯಾವುದೇ ಕರ್ಮವನ್ನು ಮಾಡಿದ್ರೂ ಫಲಾಪೇಕ್ಷೆಯನ್ನು ಮಾಡೋದಿಲ್ಲ ಅಂತ ನಿರ್ಧಾರ ಮಾಡು. ಇದು ಕಾಮ್ಯ ಕರ್ಮವನ್ನು ಮಾಡೋದಿಲ್ಲ ಅಂತ ಸನ್ಯಾಸ ಯೋಗ ಮಾಡೋದು. ಅಂಗೀಕರಿಸಿ ಕರ್ಮ ಮಾಡುತ್ತಾ ಜೀವನ್ಮುಕ್ತ ಭಾವವನ್ನು ಪಡೆಯುವಂಥವನಾಗುವಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದ. ಈಗ ಅರ್ಜುನನು ಹೇಳ್ತಾನೆ, ಎಲೆ ಭಗವಂತನೇ, ಸಂಗತ್ಯಾಗವೆಂದರೇನು? ಬ್ರಹ್ಮಾರ್ಪಣವೆಂದರೇನು? ಈಶ್ವರಾರ್ಪಣವೆನ್ನುವುದು ಏನು? ಸರ್ವವನ್ನು ಸನ್ಯಾಸ ಮಾಡುವುದು ಎಂದರೇನು? ಜ್ಞಾನವಿದು ಯೋಗವಿದು ಎಂದು ಭಾಗ ಮಾಡುವುದು ಹೇಗೆ? ನನಗೆ ಬಂದಿರುವ ಮಹಾಮೋಹವು ನಿವೃತ್ತಿಯಾಗುವಂತೆ ಇದೆಲ್ಲವನ್ನು ಕ್ರಮವಾಗಿ ಹೇಳು. ಅರ್ಜುನ ಎಂತೆಂಥ ಪ್ರಶ್ನೆಗಳನ್ನು ಕೇಳ್ದ ಈಗ. ಎಲೆಯ ಭಗವಂತನೇ, ಕೃಷ್ಣ ಪರಮಾತ್ಮನನ್ನು ಅರ್ಜುನ ಕೇಳ್ತಾ ಇದ್ದಾನೆ. ಸಂಗತ್ಯಾಗ ಮಾಡು ಅಂತ ಹೇಳ್ದಲ್ಲಪ್ಪ ನೀನು. ಸಂಗತ್ಯಾಗ ಮಾಡೋದು ಅಂದರೆ ಏನು? ಬ್ರಹ್ಮಾರ್ಪಣ ಮಾಡಿ ಕಾರ್ಯವನ್ನು ಮಾಡು ನೀನು ಅಂದಲ್ಲ, ಕರ್ಮಫಲಾಪೇಕ್ಷೆಯನ್ನು ಬಿಟ್ಟು. ಅದು ಅಂದರೆ ಏನು? ಈಶ್ವರಾರ್ಪಣ ಮಾಡು ಅಂತ ಹೇಳ್ದಲ್ಲ, ಈಗ ಬ್ರಹ್ಮ ಮತ್ತು ಈಶ್ವರ ಇವ್ರಿಗೆ ವ್ಯತ್ಯಾಸ ಏನು? ಸರ್ವವನ್ನು ಸನ್ಯಾಸ ಮಾಡು ಅಂತ ಹೇಳ್ದಲ್ಲ, ಕರ್ಮಫಲವನ್ನು ಸನ್ಯಾಸ ಮಾಡು ಅಂತ ಹೇಳ್ದಲ್ಲ, ಆ ಸನ್ಯಾಸ ಮಾಡುವುದು ಅಂದರೆ ಏನು? ಇದು ಜ್ಞಾನ, ಇದು ಯೋಗ ಅಂತ ಭಾಗ ಮಾಡಿ ನೋಡುವುದು ಹೇಗೆ? ಜ್ಞಾನಕ್ಕೂ ಯೋಗಕ್ಕೂ ಏನು ವ್ಯತ್ಯಾಸ ಇದೆ? ನನಗೆ ಬಂದಿರುವ ಮಹಾಮೋಹವು ನಿವೃತ್ತಿಯಾಗುವಂತೆ ಇದೆಲ್ಲವನ್ನು ಕ್ರಮವಾಗಿ ಹೇಳು. ನನಗೆ ಮೋಹ ಆವರಿಸ್ಕೊಂಡಿದೆ. ನನ್ನದು, ನನ್ನವರು, ನನ್ನ ಬಂಧು ಬಳಗ, ಬಂಧು ಬಾಂಧವರು, ಅವ್ರನ್ನ ಕೊಲ್ಲಬೇಕಾಗುತ್ತೆ ಅನ್ನೋ ಮೋಹ ನನ್ನನ್ನು ಮಹಾಮೋಹ, ಸುಮ್ಮನೆ ಮೋಹ ಅಲ್ಲ, ಆವರಿಸ್ಕೊಂಡಿದೆ. ಇವೆಲ್ಲವನ್ನು ನಿವೃತ್ತಿಯಾಗುವಂತೆ ಕ್ರಮವಾಗಿ ಇವುಗಳನ್ನೆಲ್ಲ ನನಗೆ ತಿಳಿಸು ಅಂತ ಅರ್ಜುನನು ಕೃಷ್ಣ ಪರಮಾತ್ಮನಲ್ಲಿ ಕೇಳ್ಕೊಳ್ತಾ ಇದ್ದಾನೆ. ಇದು ಭಗವದ್ಗೀತೆಯಲ್ಲಿ ಬರ್ತಕ್ಕಂಥ ಸನ್ನಿವೇಶ. ಇದನ್ನು ಭವಿಷ್ಯವಾಣಿಯಾಗಿ ವಸಿಷ್ಠರು ಶ್ರೀರಾಮಚಂದ್ರನಿಗೆ ವಿವರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ಈಗ ಶ್ರೀಕೃಷ್ಣ ಪರಮಾತ್ಮನು ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.